ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ತಮಿಳುನಾಡಿಗೆ ನೀರು ಬಿಡೋ ಬಗ್ಗೆ ಸಿಎಂ ನಿರ್ಧರಿಸ್ತಾರೆ. ಕುಡಿಯುವ ನೀರು ಇಟ್ಕೊಂಡು ತಮಿಳುನಾಡಿಗೆ ಬಿಡಬೇಕಾಗುತ್ತೆ. ನೋಡಿ, ತಮಿಳುನಾಡಿಗೆ ನೀರು ಬಿಡೋ ಬಗ್ಗೆ ಸಿಎಂ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಕುಡಿಯುವ ನೀರು ಇಟ್ಕೊಂಡು ತಮಿಳುನಾಡಿಗೆ ಬಿಡಬೇಕಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರದ ಮೇಲೆ ನಿಂತಿದೆ ಇದೆಲ್ಲ. ಬೆಳಗಾವಿಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಡಿಮೆ ಮಳೆಯಾಗಿರೋದ್ರಿಂದ ಡ್ಯಾಂನಲ್ಲಿ ನೀರಿಲ್ಲ. ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೋ ಅದೇ ಅಂತಿಮ. ಈ ವಿಷಯದಲ್ಲಿ ನಮ್ಮ ಕೈ ಕಟ್ಟಿ ಹಾಕಿದಂತಿದೆ. ಬೆಳಗಾವಿಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವುದು. ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಕೊಡ್ಬೇಕಾದಂತಹ ಅನಿವಾರ್ಯತೆ ನಮ್ಮಲ್ಲಿ ಇದೆ. ಬಟ್ ಆದ್ರೂ ಕೂಡ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಡುತ್ತೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಮಾತಾಡಲ್ಲ, ನನಗೂ ಕೂಡ ಈ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅದ್ರ ಮೇಲೆ ಆಧಾರ ಮೇಲೆ ನಾನು ನಿಮ್ಗೆ ಈಗ ಕಾವೇರಿ ನೀರು ಕಮ್ಮಿ ಆಗಿದೆ, ಮಳೆ ಬಂದು ಕಮ್ಮಿ ಆಗಿದೆ. ಆದ್ರೆ ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶದ ಮೇರೆಗೆ ಈ ತರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಅವ್ರು ಸುಪ್ರೀಂ ಕೋರ್ಟ್ ಅವರು ಆ ಮಂಡಳಿಯವರು ಏನ್ ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ಲೇಬೇಕಾಗುತ್ತೆ ಕಾನೂನು ಪ್ರಕಾರ. ಸೊ ಹಾಗಾಗಿ ನಮ್ಗೆ ಕುಡಿಯೋ ನೀರಿಗೆ ಎಷ್ಟು ನೀರು ಇಟ್ಕೊಳ್ಬೇಕು ಅದನ್ನ ಇಟ್ಕೊಂಡು ತಮಿಳ್ನಾಡಿಗೆ ಏನ್ ನೀರು ಕೊಡ್ಬೇಕು ಅದು ಕೊಡ್ಬೇಕಾಗತ್ತೆ. ಬಟ್ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಅದೇ ಅಂತಿಮ ಆಗುತ್ತೆ. ಆ ಮಂಡಳಿಯವರು ನೀರಿನ ಪರಿಸ್ಥಿತಿ ಎರಡೂ ರಾಜ್ಯದಲ್ಲಿ ನೋಡಿ ಅದರ ಆಧಾರದ ಮೇಲೆ ಯಾರಿಗೆ ಎಷ್ಟು ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಸೊ ಹಾಗಾಗಿ ಇದ್ರ ವಿಷಯದಲ್ಲಿ ನಾವೇನು ಮಾಡೋದಕ್ಕಾಗಲ್ಲ, ನಮ್ ಕೈ ಕಟ್ಟಿರುತ್ತೆ. ಬಟ್ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದೇ ಅಂತಿಮ ಆಗುತ್ತೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ರೈತ ಹೋರಾಟಗಾರ ಕಿರಂಗೂರು ಪಾಪು ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಇದು ಬಹಳಷ್ಟು ವರ್ಷಗಳಿಂದ ಇರುವಂತ ಹೋರಾಟ ಸರ್. ಬಟ್ ಈ ಸಂದರ್ಭದಲ್ಲಿ ಈ ಆದೇಶ ಯಾಕೆ ಬಂತು ಅನ್ನೋದೊಂದು ಪ್ರಶ್ನೆ. ಯಾಕೆಂತಂದ್ರೆ ಬರ ರಾಜ್ಯದಲ್ಲಿ ಮಳೆ ಇಲ್ಲ, ಏನ್ ಹೇಳ್ತೀರಿ ಸರ್? ಇದು ಒಂದು ರೈತರಿಗೆ ಮರಣ ಶಾಸನ ಬರ್ದಂಗಾಗಿದೆ ಸರ್ ಈ ಆದೇಶ. ಏನು ಈ ರೈತರು ಬರ ಪರಿಸ್ಥಿತಿಲಿ ನೀರಿಲ್ಲ, ಕನ್ನಂಬಾಡಿಲಿ ಕುಡಿಯೋ ನೀರಿಗೆ ಹಾಹಾಕಾರ ಆಗೈತೆ. ಆಮೇಲೆ ಈಗ ಇಲ್ಲಿನ ಬೆಳೆ ಎಲ್ಲ ಸಂಪೂರ್ಣವಾಗಿ ಒಣಗೈತೆ. ಈಗಲೇ ಒಂದು ನಾಳೆ ಕುಡಿಯೋ ನೀರಿಗೆನೆ ವ್ಯತ್ಯಯ ಆಗಿ ಎಲ್ಲಾ ಕಡೆ ಬೋರ್ವೆಲ್ ಎಲ್ಲ ಫೇಲ್ಯೂರ್ ಆಗವೆ, ಅಂತರ್ಜಲ ಎಲ್ಲ ಕುಸಿದೈತೆ. ಆದ್ರೆ ಈಗ ತಮಿಳ್ನಾಡಿಗೆ ನೀರ್ ಕೊಡಿ ಅಂದ್ರೆ ಯಾವ ಆದೇಶ ಇದು? ಹೆಂಗೆ ಮಂಡಳಿಯವರು ಹೆಂಗ್ ತೀರ್ಮಾನ ಮಾಡ್ತಾರೆ? ಅವರು ಬಂದು ಸಮೀಕ್ಷೆ ಮಾಡ್ಲಿ, ಅವ್ರ ರಿಪೋರ್ಟ್ ತಗೊಳ್ಳಿ, ಎಷ್ಟು ನೀರ್ ಐತೆ ಏನೈತೆ ಎಲ್ಲ ರಿಪೋರ್ಟ್ ತಗೊಂಡು ಸಮೀಕ್ಷೆ ಮಾಡಿ ಆಮೇಲೆ ಆದೇಶ ಮಾಡ್ಬೇಕು. ಅವ್ರು ಏಕಾದೇಮೋ ಕಾವೇರಿ ನೀರು ಇಲ್ಲೇ ಸಂಕಷ್ಟ ಇರುವಾಗ ನೀರು ಬಿಡಿ ಅಂದ್ಬಿಟ್ರೆ ಯಾವ ರೀತಿ ಹೆಂಗೆ ಬಿಡಕ್ ಆಯ್ತದೆ ಸರ್? ಇಲ್ಲಿದೆ ಜನ ಬದುಕಕ್ಕೆ ಅವಕಾಶ ಇಲ್ಲ, ಇನ್ನು ಬೇರೆ ಕಡೆಗೆ ಹೆಂಗ್ ಬಿಡಕ್ ಆಯ್ತದೆ? ನಮ್ಮಲ್ಲಿ ನಮ್ ನೆಲ ಜಲ ನಾವು ಇರೋ ಕನ್ನಂಬಾಡಿ ಇದನ್ನೆಲ್ಲ ನಾವು ಮಡಿಕೊಂಡು ನಮ್ಗೆ ಇಲ್ಲಿ ಹಾಹಾಕಾರ ಆಗೈತಿ ನೀರ್ಗೆ. ಹೆಂಗೆ ಕೊಡಕ್ಕೆ ಸಾಧ್ಯ ಸರ್? ಇದು ಈ ಆದೇಶನ ಕೂಡಲೇ ರದ್ದು ಮಾಡ್ಬೇಕು ಅಂತ ನಾವು ಒತ್ತಡ ಮಾಡ್ತೀವಿ. ಬಟ್ ಸರ್ಕಾರ ಇದ್ರ ಬಗ್ಗೆ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ ಅಲ್ಲ ಸರ್? ಈ ಹಿಂದೇನು ಹೇಳಿ ಸರ್, ಸರ್ಕಾರ ರೈತರ ಹಿತದೃಷ್ಟಿಯಿಂದ ಕಾಪಾಡ್ಬೇಕು. ರಾಜ್ಯದ ರೈತರ ಹಿತದೃಷ್ಟಿ ಮೇಯ್ನು ಸರ್ಕಾರ. ಅವ್ರ ಅಧಿಕಾರ ದಾಹ. ಈಗ ಕೆಲವು ಟೈಮ್ ನೀವು ನೋಡಿದಿರ, ಬಂಗಾರಪ್ಪನವರು ಕೆಚ್ಚದೆಯಿಂದ ನನಗೆ ಅಧಿಕಾರನೇ ಬೇಡ, ರಾಜ್ಯದ ರೈತರ ಹಿತ ಕಾಪಾಡ್ತೀವಿ ಅಂತ ಮಾಡಿದ್ರು. ಅದೇ ತರ ಡಿ ಕೆ ಶಿವಕುಮಾರ್ ಮಾಡ್ಲಿದ್ರಿ ಮುಖ್ಯಮಂತ್ರಿ. ಹೌದು, ಅವ್ರಿಗೆ ಒಂದ್ ಮಾದರಿ ಆಯ್ತದೆ, ಇತಿಹಾಸ ಆಯ್ತು, ಸೃಷ್ಟಿ ಆಯ್ತದೆ. ಒಬ್ಬ ಮುಖ್ಯಮಂತ್ರಿ ಹಿಂಗೆ ರಾಜ್ಯದ ರೈತರ ಹಿತದೃಷ್ಟಿಗೆ ಈ ತರ ತೀರ್ಮಾನ ತಗೊಂಡು ಅವ್ರ ಅಧಿಕಾರನ ತ್ಯಾಗ ಮಾಡೋದು ಒಂದು ಇತಿಹಾಸ ಸೃಷ್ಟಿ ಆಗ್ಲಿ ಬಿಡಿ. ಇವರು ಮಾಡ್ಲಿ, ರೈತರ ಅಧಿಕಾರಕ್ಕೆ ಅಂಕ ಕುಂಟ್ಕೋಬಾರ್ದು. ಅಧಿಕಾರ ಇವತ್ತು ಬರ್ತದೆ ಹೋಯ್ತದೆ. ಏನ್ ಹೇಳಿ? ನಿಜ ನಿಜ ನಿಜ. ಬಟ್ ಈಗ ಇದೇ ಕಂಟಿನ್ಯೂ ಆಗ್ಬಿಟ್ರೆ ಅಥವಾ ಹೆಚ್ಚು ಕಡಿಮೆ 5 TMC ನೀರ್ ಬಿಡಬೇಕಾಗುತ್ತೆ ಸರ್. 15 ದಿನ ಅಂತ ಅಂದ್ರೆ 5 TMC. ಈ ಕರ್ನಾಟಕದ ಪರಿಸ್ಥಿತಿ ಏನು, ನೀರನ್ನೇ ನೆಚ್ಕೊಂಡಿರುವಂತ ರೈತರ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಯೋಚನೆ ಮಾಡಿ ಆದೇಶ ಹೊರಡಿಸಬೇಕಾಗಿರುತ್ತೆ CWRC ಅವರದ್ದು. ಬಟ್ ಏಕಾಏಕಿಯಾಗಿ ಈ ರೀತಿಯಾದಂತ ಆದೇಶ ಅದು ಯಾಕೆ ಹೊರಡಿಸಿದ್ರು? ನಮ್ಮ ಕರ್ನಾಟಕದವರು ಅಥವಾ ಜಲಸಂಪನ್ಮೂಲ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸರಿಯಾದಂತ ಮಾಹಿತಿ ಕೊಡ್ಲಿಲ್ವಾ ಅಂತ ಅವ್ರಿಗೆ?
ಇಲ್ಲ ಸರ್, ಈಗ ನೆಕ್ಸ್ಟ್ ಓನ್ ಮೀಟಿಂಗ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರು ಸಮರ್ಪಕವಾದ ಮಾಡಿದ್ರು. ಯಾಕೆ ಫೇಲ್ ಆಯ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಸಮರ್ಪಕವಾದ ಕರ್ನಾಟಕದ ಅಧಿಕಾರಿಗಳು ಅವ್ರು. ಈಗ ಯಾಕೆ ಈ ತರ ಆದೇಶ ಮಾಡವ್ರೆ ಅನ್ನೋದು ಏನು ಇದು ಕಿತ್ತೂರು ಅನ್ನೋದೇ ಗೊತ್ತಾಯ್ತಲ್ಲ. ಇಲ್ಲಿ ಬರಪರ ಅವರು ಮೊದಲು ಎಲ್ಲ ತಿಳ್ಕೊಂಡವ್ರೆ, ಬಂದು ಸ್ಟೋರೇಜ್ ಎಲ್ಲ ನೋಡವ್ರೆ, ಇಲ್ಲಿ ಪರಿಸ್ಥಿತಿನೂ ನೋಡವ್ರೆ, ಎಲ್ಲ ರಿಪೋರ್ಟ್ ತಗೊಂಡವ್ರೆ. ಆದ್ರೆ ಈ ಆದೇಶ ಯಾಕೆ ಮಾಡೋದು, ಏನ್ ರಾಜಕೀಯ ಪ್ರೇರಿತ ಆದೇಶನೋ ಏನು ಅನ್ನೋದು ಅರ್ಥ ಆಯ್ತಲ್ಲ. ಆದ್ರೂ ರೈತರು ದುರ್ಣೆ ಆದವ್ರು ಈ ಆದೇಶದಿಂದ. ಏನಪ್ಪ ಇಲ್ಲಿ ನೀರಿಲ್ಲ, ಎಲ್ಲ ನಮ್ದು ಗಿಡ ಮರಗಳು ಎಲ್ಲ ಒಣಗೋಯ್ತಾವೆ, ಒಣಗೋಗ್ಬಿಟ್ಟವೆ, ಎಲ್ಲ ಅವರೇ ಬೆಂಕಿ ಹಾಕಬಿಟ್ಟವ್ರೆ ಈ ಕಬ್ಬುಗಳಿಗೆ ಒಣಗೋಗಿರೋದಕ್ಕೆ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡ್ಕೊಂಡವ್ರೆ. ಚಿನ್ನಾಭರಣ ಹಣ ಇಟ್ಟು ವ್ಯವಸಾಯ ಮಾಡ್ತವ್ರೆ, ಖಾಸಗಿ ಸಾಲಗಳಿಗೆ ಹೋಗವ್ರೆ, ಅವ್ರಿಗೆ ಬಡ್ಡಿ ಕಟ್ಟಕ್ಕಾಗದೆ ಕೆಲವು ರೈತರು ನೋಡಿ ಆತ್ಮಹತ್ಯೆ ದಾರಿ ಹಿಡಿಸಿ ಅವ್ರೆ. ಇಂಥ ಪರಿಸ್ಥಿತಿಲಿ ನೀರು ಬಿಟ್ಬಿಟ್ರೆ ಇಡೀ ಸಂಪೂರ್ಣ ಕೃಷಿ ನಾಶ ಆಗೋಯ್ತದೆ ಸರ್, ರೈತರು ನಾಶ ಆಗೋಯ್ತಾರೆ. ಹಂಗ ಆ ಪರಿಸ್ಥಿತಿ ಬಂದೈತೆ. ಎಸ್ ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಮಂಡ್ಯ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತ ಶಂಕರ್ ಬಾಬು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಏನ್ ಹೇಳ್ತೀರಿ? ಈಗ ಈ ಆದೇಶ ಬಂದಿದೆ, ನಿಮಗೆ ಗೊತ್ತು ಮಂಡ್ಯದವರು ಜೊತೆಗೆ ಅಲ್ಲಿನ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿದೆ. ಸರ್ ಇದು ಕನ್ನಡ ನಾಡಿನಲ್ಲಿ ಸರ್ ಪ್ರತಿಯೊಂದು ಯಾವುದೇ ಸರ್ಕಾರದವ್ರು ಬಂದ್ರು, ರಾಜಕೀಯ ವ್ಯಕ್ತಿಗಳು ಬಂದ್ರು, ನಮ್ಗೆ ರೈತರಿಗೆ ಒಂದು ದ್ರೋಹ ಬಗ್ಗೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಹೊರತು ರೈತ ಉಳಿಸುವಂತ ಪ್ರಯತ್ನ ಯಾವುದೇ ಸರ್ಕಾರ ಆಗ್ಲಿ ಜನಪ್ರತಿನಿಧಿಗಳು ಮಾಡದೇ ಇರೋದು ವಿಪರೀತ ಸಂಗತಿ ಸರ್. ಈಗ ಮುಂದಿನ ದಿನಗಳಲ್ಲಿ ಸರ್ ರೈತರ ಬಗ್ಗೆ ಎಲ್ಲ ಪ್ರತಿಯೊಂದು ಅಧಿಕಾರಿಗಳು ಮತ್ತೆ ಎಲ್ಲ ಜೊತೆಗೂಡಿಕೊಂಡು ರೈತರಿಗೆ ಒಂದು ದ್ರೋಹ ಬಗ್ಗೆ ಅಂತ ಕೆಲಸ ಮಾಡಿದ್ದಾರೆ. ಆದ್ರೆ ಮಂಡ್ಯ ರಕ್ಷಣಾ ವೇದಿಕೆ ಆಗ್ಬೋದು, ಹಲವಾರು ಸಂಘಟನೆ ಆಗ್ಬೋದು, ರೈತ ಪರ ಸಂಘಟನೆಗಳಾಗ್ಬೋದು, ನಾವು ಒಂದು ಹೋರಾಟಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡು ಉಗ್ರವಾದ ಹೋರಾಟ ಮಾಡ್ಕೋಬೇಕಂತ ಸಿದ್ಧತೆ ಮಾಡ್ತಾ ಇದೀವಿ ಸರ್. ಏನ್ ಹೋರಾಟ ಯಾವ ರೀತಿಯಾಗಿ ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? ಈಗೇನಂತ 15 ದಿನಗಳ ನೀರು ಕಾವೇರಿ ನೀರು ಹರಿಸ್ಬೇಕು ಅಂತ ಹೇಳಿದ್ದಾರೆ, ಆದೇಶ ಹೊಡಿತಾರೆ. ಆ ಆದೇಶದ ವಿರುದ್ಧವಾಗಿ ಒಂದು ರೈತರೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡೋ ಮುಖಾಂತರ ಮತ್ತೆ ರೈತರಿಗೆ ಅನುಕೂಲ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸರ್. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ತೀರ್ಮಾನಕ್ಕೆ ಬರ್ಬೇಕಾಗುತ್ತೆ. ಯಾಕಂತ ಅಂದ್ರೆ ಇದು ಸುಮ್ನೆ ಅಲ್ಲ. CWRC ಆದೇಶ ಹೊರಡಿಸಿದೆ ಅಂತ ಅಂದ್ರೆ ಅದನ್ನ ತಿರಸ್ಕಾರ ಮಾಡಬಹುದಾ ಸರ್? ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಬಂಗಾರಪ್ಪರಾಗಿರ್ಬೋದು, ಪ್ರತಿಯೊಬ್ಬರು ಒಂದು ಸುಮಾರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಕಾಲದಲ್ಲಿ ಧಿಕ್ಕಾರ ಮಾಡಿದ್ದಾರೆ. ಆ ತೀರ್ಪಿಗೆ ಧಿಕ್ಕಾರ ಮಾಡಿ ರೈತರಿಗೆ ಉಳಿಸುವಂತ ಪ್ರಯತ್ನ ಮಾಡಿದಾರಲ್ಲ ಸರ್, ಹಿನ್ನೆಲೆ ಇದೆಯಲ್ಲ. ಹೌದು, ಅದೇ ಪ್ರಯತ್ನ ಇವರು ಸಹ ಮಾಡ್ಬೇಕು. ಮಾಡಿ ರೈತರಿಗೆ ಒಂದು 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 ವ್ಯವಸಾಯಕ್ಕೆ ಅನುಗುಣವಾಗಿ ಅವ್ರ ಜೀವನ ಬದುಕನ್ನ ಕಟ್ಕೊಡ್ಬೇಕಂತ ಕರ್ತವ್ಯ ರಾಜ್ಯ ಸರ್ಕಾರಕ್ಕಿದೆ ಸರ್. ಈಗ ನಿಮಗ್ ಕೇಳೋದಾದ್ರೆ ಮಂಡ್ಯ ಅಂದ್ರೆ ಈ ಕಾವೇರಿ ನೀರನ್ನೇ ನೆಚ್ಕೊಂಡು ಕೃಷಿ ಮಾಡುವಂತ ಜನರ ಪರಿಸ್ಥಿತಿ ಹೇಗಿದೆ ಅಲ್ಲೆಲ್ಲ ಆ ಭಾಗದಲ್ಲಿ? ಸರ್ ಈಗ ಅರ್ಧಂಬರ್ಧ ಬೆಳೆ ಬೆಳೆಸಿ ನಾವು ಸರ್ ಆಗ್ಲೇ ಒಣಗೋಗಿದೆ. ಈಗಲಾದ್ರೂ ಸರ್ಕಾರದವರು ಮುನ್ನೆಚ್ಚರಿಕೆ ಕ್ರಮ ವಹಿಸಿ ರೈತರು ನೀರು ಕೊಡ್ತಾರೆ. ಮಳೆರಾಯ ಒಂದು ಬರ್ತದೆ, ಆ ಮಳೆನೂ ನಂಬಿ ನಾವು ಜೀವನ ಸಾಗಿಸ್ತಾ ಇದೀವಿ. ಈಗೇನೋ ಮಳೆನೂ ಬರ್ತದೆ, ನೀರನ್ನು ಇವ್ರು 15 ದಿನಕ್ಕೆ ತಮಿಳುನಾಡು ಹರಿಸೋ ಪ್ರಯತ್ನ ಮಾಡಿದ್ರೆ ಸರ್ ರೈತಗಳೆಲ್ಲ ನೇಣ ಕಂಡು ಸಾಯುವಂತ ಪರಿಸ್ಥಿತಿಗಳು ಎದುರಾಗಲಿದೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.